ಗಂಟೆಯ ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದು. ಬಿಜೆಪಿಯಲ್ಲಿ ಬಣ ಬಡಿದಾಟ ಅನ್ನೋದು ಬಹಿರಂಗ ಆಗಿದೆ, ತಾರಕಕ್ಕೇರಿದೆ. ಬಣ ಭಿನ್ನಾಭಿಪ್ರಾಯವನ್ನ ದೂರ ಮಾಡೋದಿಕ್ಕೆ ಅಂತಲೇ ನಿನ್ನೆ ರಾಜ್ಯಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಬಂದಿದ್ರು. ಹಾಗಾದ್ರೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆ, ಆ ಸಭೆಯಲ್ಲಿ ಏನಾಯ್ತು ಅದರ ಇನ್ಸೈಡ್ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಏಟು ಎದಿರೇಟು. ಕೋರ್ ಕಮಿಟಿಯಲ್ಲಿ ನಾಯಕರ ವಿರುದ್ಧ ಕೆಂಡ ಕಾರಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ರಾಮುಲು ಸಿಟಿ ರವಿಗೆ ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಚಾಟಿ ಬೀಸಿದ್ರು. ರೆಬಲ್ಸ್ಗೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ತರಾಟೆಗೆ ತೆಗೆದುಕೊಂಡ್ರು. ಬಿಜೆಪಿಯಲ್ಲಿನ ಬಣ ಬಡಿದಾಟ ತಾರಕಕ್ಕೇರಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಫುಲ್ ಸ್ಟಾಪ್ ಹಾಕೋದಿಕ್ಕೆ ಅಂತಲೇ ನಿನ್ನೆ ಉಸ್ತುವಾರಿ ರಾಧಾ ಮೋಹನ್ ದಾಸ್ ರಾಜ್ಯಕ್ಕೆ ಬಂದಿದ್ರು. ಬೆಂಗಳೂರಿನಲ್ಲಿ ಸಾಲು ಮೀಟಿಂಗ್ ಮಾಡಿದ್ರು. ಅದರಲ್ಲಿ ಸಂಜೆ ನಡೆದಂತಹ ಕೋರ್ ಕಮಿಟಿ ಮೀಟಿಂಗ್, ಆ ಮೀಟಿಂಗ್ ನಲ್ಲಿ ಏನಾಯ್ತು ಅನ್ನೋದರ ಇನ್ಸೈಡ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕೋರ್ ಕಮಿಟಿಯಲ್ಲಿ ನಾಯಕರ ವಿರುದ್ಧನೇ ಆಕ್ರೋಶ ವ್ಯಕ್ತಪಡಿಸಿದ್ರು ಉಸ್ತುವಾರಿ. ಶ್ರೀರಾಮುಲು ಸಿಟಿ ರವಿಗೆ ಚಾಟಿ ಬೀಸಿದ್ರಂತೆ, ತರಾಟೆಗೆ ತೆಗೆದುಕೊಂಡ್ರು. ಹಾಗಾದ್ರೆ ಏನಾಯ್ತು? ಪ್ರತಿಯೊಂದು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಉಸ್ತುವಾರಿ ಮುಂದೆ ಶ್ರೀರಾಮುಲು ರಾಂಗ್ ಆಗಿದ್ಯಾಕೆ, ಅಂಥದ್ದೇನಾಯ್ತು? ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅಂತ ನೇರವಾಗಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳ್ತಾರೆ. ಅಗರ್ವಾಲ್ ಅವರ ಮಾತಿಗೆ ಶ್ರೀರಾಮುಲು ಕೆಂಡಾಮಂಡಲರಾಗ್ತಾರೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಮಾತಿಗೆ ಮಾಜಿ ಸಚಿವ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸ್ತಾರೆ. ಸೋಲಿಗೆ ನಾನು ಕಾರಣ ಅನ್ನೋದನ್ನ ಮೊದಲು ಸಾಬೀತು ಮಾಡಿ ಅಂತ ಸವಾಲ್ ಹಾಕ್ತಾರೆ. ನಾನು ಈಗಲೇ ರಾಜೀನಾಮೆ ಕೊಟ್ಟು ಹೋಗ್ತೀನಿ, ನೀವು ಮೊದಲು ಅದನ್ನ ಪ್ರೂವ್ ಮಾಡಿದ ತಕ್ಷಣವೇ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರ ಆಕ್ರೋಶದ ನುಡಿಗಳಿವು. ಆ ಸಂದರ್ಭದಲ್ಲಿ ಕೋರ್ ಕಮಿಟಿಯ ಇನ್ನಿತರೆ ಸದಸ್ಯರು ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಅರ್ಧ ಗಂಟೆ ಈ ಕಸರತ್ ನಡೆಯುತ್ತೆ ರಾಮುಲು ಅವರನ್ನ ಸಮಾಧಾನ ಮಾಡೋದಕ್ಕೆ. ಆದ್ರೆ ಫುಲ್ ರಾಂಗ್ ಆಗಿರ್ತಾರೆ ಶ್ರೀರಾಮುಲು, ಆಕ್ರೋಶ ವ್ಯಕ್ತಪಡಿಸ್ತಾರೆ. ನಾನ್ ಎಲ್ಲಿ ಏನ್ ತಪ್ಪು ಮಾಡಿದ್ದೀನಿ, ಸಂಡೂರು ಸೋಲಿಗೆ ನಾನೇ ಕಾರಣ ಅನ್ನೋದಾದ್ರೆ ಅದಕ್ಕೆ ಪ್ರೂಫ್ ಕೊಡಿ, ಕಾರಣ ಕೊಡಿ, ಸಾಬೀತು ಮಾಡಿ, ತಕ್ಷಣವೇ ನಾನು ರಾಜೀನಾಮೆ ಕೊಟ್ಟು ಹೋಗ್ತೀನಿ. ಆಗ ಡಿವಿಎಸ್ ಬೊಮ್ಮಾಯಿ ಅವರ ಎಂಟ್ರಿ ಆಗ್ತಾರೆ, ಶ್ರೀರಾಮುಲು ಅವರನ್ನ ಸಮಾಧಾನ ಮಾಡುವಂತಹ ಪ್ರಯತ್ನ ಮಾಡ್ತಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್, ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ರಾಜ್ಯದಲ್ಲಿನ ಬಿಜೆಪಿಯ ಬಣ ಬಡಿದಾಟಕ್ಕೆ ಫುಲ್ ಸ್ಟಾಪ್ ಹಾಕೋದಿಕ್ಕೆ ಅಂತಲೇ ನಿನ್ನೆ ಉಸ್ತುವಾರಿ ಅವರು ಬಂದಿದ್ರು, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡಿದ್ರು, ಅದರಲ್ಲೂ ಕೋರ್ ಕಮಿಟಿ ಮೀಟಿಂಗ್. ಆ ಮೀಟಿಂಗ್ ನಲ್ಲಿ ಏನೆಲ್ಲ ಆಯ್ತು ಅದರ ಇನ್ಸೈಡ್ ಸ್ಟೋರಿ ಹೇಳೋದಾದ್ರೆ, ಜೊತೆಗೆ ಶ್ರೀರಾಮುಲು ಅವರು ರಾಂಗ್ ಆಗೋದಕ್ಕೆ ಪ್ರಮುಖ ಕಾರಣ ಏನು? ವೀಣಾ, ನಿನ್ನೆ ಇಡೀ ದಿವಸ ಬಿಜೆಪಿಯ ಕಚೇರಿಯಲ್ಲಿ ಸಭೆಯನ್ನು ನಡೆಸಲಾಗ್ತಾ ಇತ್ತು. ಆ ಸಭೆಯಲ್ಲಿ ಸ್ವತಃ ಬಿಜೆಪಿಯ ಉಸ್ತುವಾರಿ ಆಗಿರುವಂಥ ರಾಧಾ ಮೋಹನ್ ಅಗರ್ವಾಲ್ ಅವರು ಬಂದಿದ್ದರು. ಬಿಜೆಪಿಯ ನಿನ್ನೆಯ ಎಲ್ಲ ಸಭೆಗಳು ಯಾಕೆ ಮಹತ್ವದ್ದಾಗಿದ್ವು ಅಂತ ಹೇಳಿದರೆ, ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪೋದಿಲ್ಲ ಹೇಳುವಂಥ ಒಂದು ತಂಡ ಏನು ನೇರವಾಗಿ ವಾಗ್ದಾಳಿಯನ್ನು ಮಾಡ್ತಾ ಇದೆ, ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ರೇಣುಕಾಚಾರ್ಯ ಮತ್ತು ಅವರ ತಂಡ ಹೇಗೆ ಮಾಡ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಂಚಿನ ದಿವಸ ವಿಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೂ ಸಂಬಂಧಪಟ್ಟಂತೆಯೂ ಚರ್ಚೆ ಆಗತ್ತೆ ಅನ್ನುವಂಥದ್ದು. ಹೀಗಾಗಿ ಎಲ್ಲ ದೃಷ್ಟಿಯಿಂದ ನಿನ್ನೆ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಸಂಜೆ ಕೊನೆಯಲ್ಲಿ 7 ಗಂಟೆಗೆ ಕೋರ್ ಕಮಿಟಿ ಸಭೆ ಶುರುವಾಯಿತು. 7 ಗಂಟೆಯಿಂದ ಆರಂಭವಾದಂಥ ಕೋರ್ ಕಮಿಟಿ ಸಭೆ ಸುಮಾರು 10 ಗಂಟೆ ತನಕ ನಡೆದಿದೆ. 3 ಗಂಟೆಗಳ ಸುದೀರ್ಘ ಕೋರ್ ಕಮಿಟಿ ಸಭೆಯಲ್ಲಿ ನಿನ್ನೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ. ಇದರಲ್ಲಿ ಪ್ರಮುಖವಾಗಿ ಶ್ರೀರಾಮುಲು ಅವರ ವಿಚಾರವನ್ನು ಹೇಳೋದಾದರೆ, ಇತ್ತೀಚೆಗಷ್ಟೇ 3 ಬೈ ಎಲೆಕ್ಷನ್ಗಳು ನಡೆದಿದ್ವು.
ಆ ಬೈ ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಎಲ್ಲ ಕಡೆಗಳಲ್ಲೂ ಸೋತಿತ್ತು. ಒಂದು ಸಂಡೂರಲ್ಲಿಯೂ ಕೂಡ ಸೋತಿದ್ರು, ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನು ಕಂಡಿದ್ರು, ಹಾವೇರಿಯಲ್ಲಿ ಶಿಗ್ಗಾವಿಯಲ್ಲಿ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ಕೂಡ ಸೋಲನ್ನು ಕಂಡರು. ನಂತರದಲ್ಲಿ ಆ ಸೋಲಿಗೆ ನಾನಾ ರೀತಿಯಲ್ಲಿ ವ್ಯಾಖ್ಯಾನಗಳು ಬಂದವು, ಪಾರ್ಟಿಯಲ್ಲಿ ಒಳಜಗಳ ಇದ್ದವು, ಪಾರ್ಟಿಯಲ್ಲಿ ತನಗೆ ಆಗದೇ ಇದ್ದಂಥವರು ಕೆಲವರನ್ನು ಸೋಲಿಸಿದ್ರು ಎನ್ನುವಂಥದ್ದು ಪಾರ್ಟಿಯ ಒಳಗಡೆ ಗುಸುಗುಸುಗಳು ಕೇಳಿ ಬರ್ತಾ ಇದ್ವು. ಬಿ ಜೆ ಪಿಯ ಕಚೇರಿಯಲ್ಲಿ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿಯೂ ಕೂಡ ಅದು ವ್ಯಕ್ತವಾಯಿತು ಎನ್ನುವುದು ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಸ್ವತಃ ರಾಧಾಮೋಹನ್ ಅಗರ್ವಾಲ್ ಉಸ್ತುವಾರಿಗಳೇ ಶ್ರೀರಾಮುಲು ಅವರ ಮೇಲೆ ಭಾಳ ಬೇಸರದ ಮಾತುಗಳನ್ನಾಡಿದರು. ಏನಂದರೆ, ನೀವು ಅಲ್ಲಿ ಸಂಡೂರಿನಲ್ಲಿ ಸೋಲೋದಕ್ಕೆ, ಬಿ ಜೆ ಪಿ ಸೋಲೋದಕ್ಕೆ ತಾವು ಕಾರಣ ಹೇಳುವಂಥ ನೇರವಾದ ಮಾತುಗಳನ್ನು ಹೇಳ್ತಾ ಇದ್ದಂತೆ ಶ್ರೀರಾಮುಲು ಅವರು ಸಿಕ್ಕಾಪಟ್ಟೆ ಬೇಸರವನ್ನು ಮಾಡಿಕೊಳ್ತಾರೆ, ವ್ಯಗ್ರರಾಗ್ತಾರೆ, ಆಕ್ರೋಶಕ್ಕೆ ಒಳಗಾಗ್ತಾರೆ. ನಾನು ಈಗಲೇ ರಾಜೀನಾಮೆಯನ್ನು ಕೊಟ್ಟು ಹೋಗ್ತೇನೆ, ನನಗೆ ಬೇಡ ಹೇಳುವಂಥ ಬೇಸರವನ್ನು, ಆಕ್ರೋಶವನ್ನು ಹೊರಹಾಕಿದಾಗ ಕೋರ್ ಕಮಿಟಿ ಸದಸ್ಯರೆಲ್ಲರೂ ಕೂಡ ಅವರನ್ನು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಎನ್ನುವಂಥದ್ದು ಖಚಿತ ಮೂಲಗಳು ನಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದಾವೆ. ಸಂಡೂರಿನಲ್ಲಿ ಬೈ ಎಲೆಕ್ಷನ್ ಆದ ಸಂದರ್ಭದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಬಂಗಾರು ಹನುಮಂತ ಅವ್ರಿಗೆ ಕೊಡಬೇಕು, ಅಥವಾ ಈ ಹಿಂದೆ ರೆಡ್ಡಿಯವ್ರ ಜೊತೆ ಗುರುತಿಸಿಕೊಂಡಂಥ ವ್ಯಕ್ತಿ ಕೊಡಬೇಕು, ಮಾಜಿ ಸಂಸದರಿಗೆ ಕೊಡಬೇಕು ಇತ್ಯಾದಿ ಚರ್ಚೆಗಳಾಗಿದ್ವು. ಆದರೆ ಬಂಗಾರು ಹನುಮಂತು ಅವರು ಶ್ರೀರಾಮುಲು ಅವರ ಕ್ಯಾಂಡಿಡೇಟ್ ಆಗಿರಲಿಲ್ಲ, ಅವರು ರೆಡ್ಡಿಯವರ ಕ್ಯಾಂಡಿಡೇಟ್ ಆಗಿದ್ವು ಅನ್ನುವಂಥದ್ದು ಅಲ್ಲಿ ಆಗಿದ್ದಂಥ ಚರ್ಚೆ. ಹೀಗಾಗಿ ಅಭ್ಯರ್ಥಿಯ ಸ್ವತಃ ಬಂಗಾರು ಹನುಮಂತ ಅವರೇ ರಾಜ್ಯಾಧ್ಯಕ್ಷರಿಗೆ ಮತ್ತು ಉಸ್ತುವಾರಿಗಳಿಗೆ ಈ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ನಮಗಿರುವ ಮಾಹಿತಿ. ಯಾಕೆಂದರೆ ಈ ಸೋಲಿಗೆ ಶ್ರೀರಾಮುಲು ಅವರು ಸರಿಯಾಗಿ ಕೆಲಸ ಮಾಡಿಲ್ಲ ಎನ್ನುವಂಥ ಒಂದು ದೂರನ್ನು ಕೊಟ್ಟಿದ್ರು ಎನ್ನುವಂಥದ್ದು ಚರ್ಚೆಯಾಗಿತ್ತು. ಜೊತೆಗೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರು ಒಂದಾಗಿ ಕೆಲಸವನ್ನು ಮಾಡಿಲ್ಲ, ಆ ಕಾರಣಕ್ಕಾಗಿ ಸೋಲಾಯಿತು ಹೇಳುವಂಥ ಚರ್ಚೆಯು ಕೂಡ ಆ ಕ್ಷೇತ್ರದಲ್ಲಾಗಿದ್ವು. ಆದರೆ ಆ ಚರ್ಚೆಗಳೇನೇ ಇರಲಿ, ಆ ಚರ್ಚೆಯ ಸತ್ಯಾಸತ್ಯತೆಯನ್ನು ಅರಿಯೋದಕ್ಕಾಗಿಯೇ ಡಿ ವಿ ಸದಾನಂದ ಗೌಡರವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ನಮಗಿರುವ ಮಾಹಿತಿಯ ಪ್ರಕಾರ ಸದಾನಂದ ಗೌಡರು ಈಗಾಗಲೇ ಗ್ರೌಂಡ್ ರಿಪೋರ್ಟನ್ನು ಪಡೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಆ ಕಮಿಟಿ ಇನ್ನೂ ಕೂಡ ವರದಿಯನ್ನು ಕೊಟ್ಟಿಲ್ಲ. ಯಾರು ತಪ್ಪಾಗಿದೆ, ಸೋಲಿಗೆ ಏನು ಕಾರಣ ಹೇಳುವಂಥ ವರದಿಯನ್ನು ಕೊಡುವ ಪೂರ್ವದಲ್ಲಿಯೇ ಉಸ್ತುವಾರಿ ಆದವರೇ ಕೋರ್ ಕಮಿಟಿ ಸದಸ್ಯ, ಅದರಲ್ಲೂ ಕೂಡ ಶ್ರೀರಾಮುಲು ಅಂತ ಹಿರಿಯ ನಾಯಕರುಗಳಿಗೆ ಸೋಲಿಗೆ ನೀವೇ ಕಾರಣ ಹೇಳುವಂಥ ಮಾತನ್ನಾಡಿದಾಗ, ಬೆರಳನ್ನು ಮಾಡಿ ತೋರಿಸಿದಾಗ ಸಹಜವಾಗಿ ಶ್ರೀರಾಮುಲು ಆಕ್ರೋಶಗೊಂಡಿದ್ದಾರೆ. ನಾನು ಈ ಸೋಲಿಗೆ ಕಾರಣ ಹೇಳೋದೇ ಸಾಬೀತು ಮಾಡಿ, ನೀವು ನಾನು ರಾಜೀನಾಮೆಯನ್ನು ಕೊಡ್ತೇನೆ ಹೇಳುವಂಥ ಸವಾಲನ್ನು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಹಾಕಿದ್ರು ಎನ್ನುವಂಥದ್ದು ಖಚಿತ ಮೂಲಗಳ ಮಾಹಿತಿ ವೀಣಾ. ಹೀಗಾಗಿ ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಮತ್ತು ಅಗರ್ವಾಲ್ ನಡುವೆ ನೇರ ಮಾತಿನ ಚಕಮಕಿ ಆಗಿದೆ. ಹಾಗೆ ಸಂಪರ್ಕದಲ್ಲಿರಿ ರವಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.